ದಯಮಾಡಿ ಎಲ್ಲ ಕುತ್ಕೊಳ್ಬೇಕು. ದಯಮಾಡಿ ಎಲ್ಲ ಕುತ್ಕೊಳ್ಳಿ. ದಯಮಾಡಿ ಎಲ್ಲ ಕುತ್ಕೊಳ್ಳಿ. ದಯಮಾಡಿ ಎಲ್ಲ ಕುತ್ಕೊಳ್ಬೇಕು. ದಯಮಾಡಿ ಎಲ್ಲ ಕುತ್ಕೊಳ್ಬೇಕು. ಒಂದು ಶಿಸ್ತ ಇಷ್ಟೊತ್ತು ನಾವು ಯಾವ ರೀತಿ ಶಿಸ್ತಾಗಿ ಮಾಡಿದೀವೋ ಅದೇ ರೀತಿಯ ಶಿಸ್ತ ಕಾರ್ಯಕ್ರಮ ನಡೀಬೇಕು. ದಯಮಾಡಿ ಕುತ್ಕೊಳ್ಳಿ ಎಲ್ಲರೂ. ನನಗೆ ಬಕ್ಕಿಯಾರ ಆಮೇಲೆ ಕೊಡ್ಬೇಡಿ, ದಯಮಾಡಿ ಆಮೇಲೆ ಕೊಡ್ತೀವಿ. ಬಕ್ಕಿಯಾರ ಆಮೇಲೆ ಕೊಡ್ಬೇಕು. ದಯಮಾಡಿ ಯಾರು ಬೊಕ್ಕೆ ತರಬಾರ್ದು. ದಯಮಾಡಿ ಯಾರು ಕೂಡ ಎಲ್ಲ ಕುತ್ಕೊಳ್ಳಿ. ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದೀವಿ, ಕುತ್ಕೊಳ್ಬೇಕೆಲ್ಲರೂ. ಬಂಧುಗಳೇ, ಇದುವರೆಗೂ ನಾವೇನು ಕಾತರಾಗಿ ಅಮೃತ ಗಳಿಗಾಗಿ ಕಾಯ್ತಾ ಇದ್ವೋ ಆ ಒಂದು ಗಳಿಗೆ ನೋಡ್ರಿ, ಬನ್ರಿ ಈ ಕಡೆ. ಯಾರು ಕೂಡ ಆರ ದೂರ ಹಾಕ್ಬಾರ್ದು. ದಯಮಾಡಿ ಎಲ್ಲ ಸ್ವಲ್ಪ ಹಿಂದೆ ಹೋಗಿ. ಸುಮಾರು ವರ್ಷಗಳಿಂದ ಕಾದಿದ್ವಿ. ಒಬ್ಬ ಕಾಂಗ್ರೆಸ್ಸಿನ ಕಟ್ಟಾಳು, ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ, ಒಬ್ಬ ಹಳ್ಳಿಯ ರೈತನ ಮಗನಾಗಿ ಹುಟ್ಟಿ ಬೆಂಗಳೂರಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ವಿದ್ಯಾರ್ಥಿ ಮುಖಂಡನಾಗಿ ತನ್ನ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ಎನ್ಎಸ್ಎ ಯುವ ಕಾಂಗ್ರೆಸ್ ಮೇನ್ ಕಾಂಗ್ರೆಸ್ ಅಲ್ಲಿ ಕೆಲಸವನ್ನು ಮಾಡಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ, ಇಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬಾವುಟವನ್ನು ವಿಧಾನಸೌಧದ ಮೇಲೆ ರಾರಾಜಿಸುವಂತೆ ಮಾಡಿದಂತಹ ಒಬ್ಬ ವ್ಯಕ್ತಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನೀವೆಲ್ಲರ ಪ್ರೀತಿ ವಿಶ್ವಾಸದಿಂದ ಇವತ್ತು ಮುಖ್ಯಮಂತ್ರಿಯಾಗಿ ಪದಕ್ಕೆ ಆಹ್ವಾನ ಮಾಡಿದರು. ಮುಖ್ಯಮಂತ್ರಿಯಾಗಿ ಪದಕ್ಕೆ ಆಹ್ವಾನ ಮಾಡಿದ ಕೂಡಲೇ ನಮ್ಮ ಮನೆ ಕಾಂಗ್ರೆಸ್ ಪಕ್ಷ ದೇವಸ್ಥಾನ ಅಂತೇಳಿ ಯಾವತ್ತೇನು ಹೇಳ್ತಾ ಇದ್ರು, ಆ ದೇವಸ್ಥಾನಕ್ಕೆ ಭಕ್ತರಾಗಿ ಒಂದು ಕಾಂಗ್ರೆಸ್ ಕಚೇರಿಗೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸರ್, ಸ್ವಾಗತ.